ಹಾಯ್! ಎಲ್ರಿಗೂ ನಮಸ್ತೆ. ಮತ್ತೊಂದು ಮಿನಿ ವ್ಲಾಗು. ಬೆಳಿಗ್ಗೆ ಊಟಕ್ಕೆ ರೊಟ್ಟಿ, ಅವರೆಕಾಳು ಪಲ್ಯ, ಈರುಳ್ಳಿ ಪಲ್ಯ, ಅದ್ರ ಜೊತೆ ಕೆಂಪುಮೆಣಸಿನಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ. ಮನೆಗೆ ಬಂದೋರು ಮೊದಲು ಹೇಳೋದೆ, "ಮನೆ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದೀರಾ" ಅಂತ ಹೇಳಿ. ಮನೆ ಬಾಡಿಗೆದಾದ್ರೂ ಆಗಿರ್ಲಿ, ಸ್ವಂತದ್ದಾದ್ರೂ ಆಗಿರ್ಲಿ, ಅದು ನಾವಿರೋವರೆಗೂ ನಮ್ಮ ಮನೆ ಸ್ವಚ್ಛವಾಗಿ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ. ಜೀವನದಲ್ಲಿ ಒಂದು ಒಳ್ಳೆ ಬದಲಾವಣೆ ಬೇಕು ಅಂದ್ರೆ 3 ಶಿಸ್ತುಗಳನ್ನ ಅಳವಡಿಸ್ಕೊಂಡ್ರೆ ಸಾಕು. ತುಂಬಾ ಒಳ್ಳೆ ಬದಲಾವಣೆ ಬರುತ್ತೆ. ಒಂದು ಬೆಳಗ್ಗೆ ಬೇಗ ಹೇಳೋದು, ಉತ್ತಮ ಆಹಾರ ಪದ್ಧತಿ, ಹಾಗೆ ಮನೇನ ಸ್ವಚ್ಛವಾಗಿಟ್ಕೊಳ್ಳೋದು. ಇದು ತುಂಬಾ ಮನಸ್ಸಿಗೆ ಖುಷಿ ಕೊಡುತ್ತೆ. ನಮ್ಮನ್ನ ನಾವು ಕೆಲಸದಲ್ಲಿ ತೊಡಗಿಸ್ಕೊಂಡಾಗ ಮನಸ್ಸು ಹಾಗೆ ಮೈಂಡು ತುಂಬಾನೇ ಫ್ರೆಶ್ ಆಗಿರುತ್ತೆ. ಕ್ಲೀನಿಂಗ್ ಕೆಲಸ ಅನ್ನೋದು ಅಮ್ಮನ ಮನೇಲಿ ಇರುವಾಗಿಂದನೂ ನಂಗೆ ತುಂಬಾ ಇಷ್ಟವಾಗಿರುವಂಥ ಕೆಲಸ. ಹಾಗಾಗಿ ನಂಗೆ ಇವಾಗ ತುಂಬಾ ಈಸಿ ಅನ್ಸುತ್ತೆ. ಅಡುಗೆ ಆದ ತಕ್ಷಣ ಒಂದ್ಸರಿ ಬಟ್ಟೆಯಿಂದ ಆಯಿಲ್ ಬಾಟಲು, ಟೈಲ್ಸು ಅದೆಲ್ಲನೂ ಕ್ಲೀನ್ ಮಾಡಿಕೊಂಡು ಪಾತ್ರೆಗಳನ್ನೆಲ್ಲ ತೊಳೆದು ಜೋಡಿಸ್ಕೊಳ್ತೀನಿ. ಇನ್ನು ಮಕ್ಕಳು ಹೋದ್ಮೇಲೆ ಸ್ವಲ್ಪ ಮನೆ ಗಲೀಜಾಗಿರುತ್ತೆ, ಕಸ ಬಳಿದು ಬಂಡೆನೆಲ್ಲ ಒರೆಸ್ಕೊಳ್ತೀನಿ. ಇವತ್ತು ವೆಜಿಟೇಬಲ್ ಎಲ್ಲ ಖಾಲಿಯಾಗಿತ್ತು, ಅದನ್ನೆಲ್ಲ ತರಿಸ್ಕೊಂಡು ನಾನು ಕ್ಲೀನ್ ಮಾಡ್ಕೊಂಡೆ. ಪ್ಲೀಸ್ ಸಬ್ಸ್ಕ್ರೈಬ್